ನಮಸ್ಕಾರ. ನೋಡಿ, ಈ ಮರನ ಅಪ್ಪಿಕೊಂಡ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಗಂಡ ಹೆಂಡತಿ ಜಗಳನೇ ಆಡಲ್ಲ. ಮತ್ತು ಮನೆಯಲ್ಲಿ ಅತ್ತೆ ಸೊಸೆ ಅನ್ಯೋನ್ಯವಾಗಿರ್ತಾರೆ, ಅತ್ತೆ ಸೊಸೆ ಜಗಳನೇ ಆಡಲ್ಲ. ಮತ್ತು ಗಂಡ ಹೆಂಡತಿ ದೂರನೇ ಆಗಲ್ಲ. ಗಂಡ ಹೆಂಡ್ತಿಗೆ ಖಂಡಿತವಾಗ್ಲೂ ಡೈವರ್ಸುಗಳೇ ಬರಲ್ಲ, ಆಗಲ್ಲ. ಗಂಡ ಹೆಂಡತಿ ದೂರ ಇದ್ದವರು ಒಂದಾಗ್ತಾರೆ. ಮತ್ತು ಎಸ್ಪೆಷಲಿ ಮನೆಯಲ್ಲಿ ದುಡ್ಡಿನ ಕಷ್ಟ ಬರೋದೇ ಇಲ್ಲ. ಸಾಲ ಬಾಧೆಗಳಿದ್ದರೆ ಖಂಡಿತವಾಗ್ಲೂ ತೀರುತ್ತೆ. ಈ ಮರ ತುಂಬ ಶ್ರೇಷ್ಠವಾದ ಮರ, ದೈವವೃಕ್ಷ. ಖಂಡಿತವಾಗ್ಲೂ ಯಾವ ದಿನ ಅಪ್ಕೊಂಬೇಕು, ಎಷ್ಟು ಗಂಟೆಗೆ ಅಪ್ಕೊಂಬೇಕು, ಅದು ಇಂಪಾರ್ಟೆಂಟು. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ ಕೆಳಗಡೆ, 2 ಸರಿ ಪ್ರೆಸ್ ಮಾಡಿ. ಯಾಕೆಂದರೆ ಇದಕ್ಕೆ ನೀವು ದುಡ್ಡು ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಇದಕ್ಕೆ ಮರ ಹಪ್ಕೊಳಕ್ಕೆ, ಮರ ತಬ್ಕೊಳಕ್ಕೆ ನಿಮ್ಮದೇನು ದುಡ್ಡು ಖರ್ಚಾಗಲ್ಲ. ಸಿಂಪಲ್ ಪರಿಹಾರ ಮಾಡ್ಕೊಂಡು ಸುಖವಾಗಿ ಬದುಕಿ ಎಲ್ಲರೂ. ಇವತ್ತೆಲ್ಲರೂ ಮನೆಗೂ ದುಡ್ಡಿನ ವಿಚಾರಕ್ಕೆ ಮನೆಯಲ್ಲಿ ಜಗಳ, ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಜಗಳ, ಸಾಲಬಾಧೆ ವಿಚಾರಕ್ಕೆ ಮನೆಯಲ್ಲಿ ಜಗಳ, ಸೈಟ್ಗೆ ಮನೆ ತಗೊಳಕ್ಕೆ, ಅಪಾರ್ಟ್ಮೆಂಟ್ ತಗೊಳಕ್ಕೆ, ಮನೆ ಕಟ್ಸೋಕ್ಕೆ, ಮಕ್ಕಳು ವಿಚಾರಕ್ಕೆ, ನಮಗೆ ಮಕ್ಕಳಾಗಿಲ್ಲ, ಸಂತಾನ ದೋಷಕ್ಕೆ ಜಗಳ, ಅತ್ತೆ ಸೊಸೆ ಜೊತೆ ಜಗಳ, ಆಸ್ತಿ ವಿಚಾರಕ್ಕೆ ಜಗಳ, ಮಕ್ಕಳ ವಿಚಾರಕ್ಕೆ ಜಗಳ, ದುಡ್ಡಿನ ವಿಚಾರಕ್ಕೆ ಜಗಳ, ಅನುಮಾನ ಪಡ್ತೀಯ ಅಂತ ಜಗಳ, ಸಪ್ರೇಟ್ ಮನೆ ಮಾಡೋಣ ಅಂತ ಜಗಳ, ಸಪ್ರೇಟ್ ಮನೆ ಮಾಡೋಣ ಅಂತ ಜಗಳ, ನನ್ನನ್ನು ಕೆಲಸಕ್ಕೆ ಕಳಿಸಲ್ಲ ಅಂತ ಜಗಳ. ಒಂದು ವಿಚಾರಕ್ಕಲ್ಲ, 2 ವಿಚಾರಕ್ಕಲ್ಲ, ಗಂಡ ಹೆಂಡತಿ ನಡುವೆ ಜಗಳ ಬರೋದು. ನನ್ನ ಮೇಲೆ ಪ್ರೀತಿ ಇಲ್ಲ, ಕೇರ್ ಮಾಡಲ್ಲ, ನೀನು ದುಡಿಯಲ್ಲ ಅಂತ ಜಗಳ, ದುಡ್ಡು ಕಳಿತೀಯ ಅಂತ ಜಗಳ, ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಜಗಳ, ಕಂಡರ ಹತ್ರ ಸಾಲ ಮಾಡ್ತೀಯ ಅಂತ ಜಗಳ. ಒಂದಕ್ಕ ಎರಡಕ್ಕ ಮನೆ ಒಳಗಡೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಅಂಡರ್ಸ್ಟ್ಯಾಂಡಿಂಗುಗಳೇ ಇರಲ್ಲ, ಪ್ರೀತಿ ವಿಶ್ವಾಸಗಳೇ ಇರಲ್ಲ. ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. 100ಕ್ಕೆ 70% ಹಿಂಗೆ. ಎಲ್ಲಿ ನೋಡಿದರೂ ಬರೀ ಜಗಳ, ದುಡ್ಡಿನ ಸಮಸ್ಯೆ, ವ್ಯಾಪಾರ ಲಾಸ್ ಆಯಿತು, ಬಿಸ್ನೆಸ್ಸು ಲಾಸ್ ಆಯಿತು, ಅದಕ್ಕೆ ಕಾಳು ಮಾಡ್ದ, ಇದಕ್ಕೆ ಕಾಳು ಮಾಡ್ದ, ಇದಕ್ಕೆ ಕೊಟ್ಟರು, ಅದಕ್ಕೆ ಕೊಟ್ಟರು. ನನ್ನ ಹೆಂಡ್ತಿ ನನ್ನ ಮಾತು ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ, ನನ್ನ ಗಂಡ ನಾನು ಹೇಳಿದ ಮಾತು ಕೇಳಲ್ಲ, ಸಂಶಯ ಪಡ್ತಾನೆ, ಅನುಮಾನ ಪಡ್ತಾನೆ, ಹೊಡಿತಾನೆ, ಬಡಿತಾನೆ, ಇನ್ನೊಂದು ಮತ್ತೊಂದು, ಹೇಳಬಾರ್ದವು ಕತೆಗಳು. ನೋಡಿ, ಈ ಸಣ್ಣ ಪರಿಹಾರ ಮಾಡ್ಕೊಂಡು ಸುಖವಾಗಿ ಬದುಕಿ. ಈ ಮರನ ಹಪ್ಕೊಂಬೇಕು ಅಷ್ಟೇ. ಯಾವ ದಿನ, ಎಷ್ಟು ಗಂಟೆಗೆ, ಅದು ಇಂಪಾರ್ಟೆಂಟು. ನೋಡಿ, ಇದು ಪ್ರತಿ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಯಿಂದ 12:30 ಒಳಗಡೆ, ಮಧ್ಯಾಹ್ನ 12 ಗಂಟೆಯಿಂದ 12:30 ಒಳಗಡೆ 2 ಮರ. ಯಾವುದಪ್ಪ ಮೊದಲೇ ಮರ ಅಂದರೆ ಅರಳಿ ಮರ, ಅಶ್ವತ್ಥ ವೃಕ್ಷ, ಅಶ್ವತ್ಥ ಮರ, ಅರಳಿ ಮರನ ನೀವು ಮುಟ್ಟಿ, ಮೊದಲು ಬಲಗೈನಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆ ಮಾಡಿ ಅರಳಿ ಮರನ ಹಪ್ಕೊಂಡು ಕೇಳ್ಕೊಳ್ಳಿ. ಒಂದು. ಇನ್ನು 2ನೇ ಮರ ಬಂದು ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ, ಟರ್ಮಿನೇಲಿಯಾ ಬೆಲಿರಿಕಾ ಅಂತೀವಿ. ಇದು ಶನಿ ದೇವಸ್ಥಾನಗಳ ಹತ್ರ ಇರುತ್ತೆ. ತಾರೆ ಮರ, ತಂಡಿ ಮರ ಬೆಂಗಳೂರು ಲಾಲ್ಬಾಗು, ಕಬ್ಬನ್ ಪಾರ್ಕುಗಳಲ್ಲಿದೆ. ನೋಡಿ, ಮತ್ತು ಈ ಸಾಕಷ್ಟು ಕಡೆ ಬೆಳೆದಿರುತ್ತೆ ಇದು ತಾರೆ ಮರ, ತಂಡಿ ಮರನ. ಹೋಗಿ ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ತಾರೆ ಮರಕ್ಕೆ ಮುಟ್ಟಿ, ಫಸ್ಟ್ ಬಲಗೈನಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ 8 ಪ್ರದಕ್ಷಿಣೆ ಹಾಕಿ ಆ ಮರನ ತಬ್ಕೊಂಡು ಕೇಳ್ಕೊಳ್ಳಿ. ಯಾಕೆಂದರೆ ಅಶ್ವತ್ಥ ವೃಕ್ಷ, ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸವಾಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ತಾರಾ ಮರ, ತಂಡಿ ಮರ
ಶನಿದೇವನ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ, ಕರ್ಮ ವಾಸಸ್ಥಾನ ಮಾಡುವ ವೃಕ್ಷ. ಶನಿದೇವನಿಗೆ ಕರ್ಮದಾತ ಅಂತೀವಿ. ಅಲ್ಲಿ ಬೇಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಅಳ್ತಿರೋ, ಬೇಡ್ಕಂತಿರೋ, ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದು ಸಿಂಪಲ್ ಪರಿಹಾರ. ಎಷ್ಟು ವಾರ ಮಾಡಬೇಕು ಗುರುಗಳೇ, ಎಷ್ಟು ದಿನ ಮಾಡಬೇಕು? ಮಾಡ್ತಾ ಹೋಗಿ, ಪ್ರತಿ ವಾರಕ್ಕೊಮ್ಮೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ರಿಸಲ್ಟ್. ಹಣಕಾಸಿನ ಸಮಸ್ಯೆ ಇದ್ದವರು, ಸಾಲಬಾಧೆ ಸಮಸ್ಯೆ ಇದ್ದವರು, ಗಂಡ ಹೆಂಡತಿ ಮನೇಲಿ ವಿಪರೀತ ಜಗಳ ಗಲಾಟೆ, ಅತ್ತೆ ಸೊಸೆ ಜಗಳ, ಈ ವಿಚಾರದಲ್ಲಿ ಗಂಡ ಹೆಂಡತಿ ದೂರ ಆಗಿದ್ದವರು ಹೊಂದಾಣಿಕೆಗೆ ಬರುತ್ತೆ, ಅನ್ಯೋನ್ಯವಾಗಿ ಬಾಳ್ತೀರ. ಡೈವರ್ಸುಗಳು ಇವೆಲ್ಲ ಇನ್ನೊಂದು ಮತ್ತೊಂದು ಆಗಲ್ಲ. ಇವೆಲ್ಲ ಪ್ರತಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಈ ಒಂದು ಮರನ ಹಪ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನಮಸ್ಕಾರ.